ಜೈ ಹಿಂದ್. ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ ಕ್ಯಾಲೆಂಡರ್ ಮೇಲೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ತುಂಬಾ ಈಸಿ ಐತಾ, ಬಹಳ ಏನ್ ಟೆನ್ಷನ್ ತಗೊಳ್ಳೋದಿಲ್ಲ. ಬೇಸಿಕ್ ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಈಸಿ ಆಗಿರುವಂತಹ ಒಂದು ಟ್ರಿಕ್ ನ ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಕೆಲವೊಂದು ಕ್ವಶನ್ಸ್ ಗಳನ್ನ ಕೂಡ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ನಾನು ಸಾಲ್ವ್ ಮಾಡ್ತೀನಿ. ನೋಡ್ರಿ, ಫಸ್ಟ್ ನಿಮಗ್ ಏನ್ ನೆನ್ಪಿಟ್ಕೋಬೇಕು, ನಿಮ್ಗೊಂದ್ ಗೊತ್ತೈತ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ವಾರದಲ್ಲಿ ಎಷ್ಟು ದಿನಗಳು ಇರ್ತಾವ. ಸೊ ಇವನ್ನೆಲ್ಲ ಸೈಡ್ ಬರ್ದಿಟ್ಕೊಂಡ್ರೆ ಒಂದು ವಾರದಾಗ ಎಷ್ಟು ದಿನ ಇರ್ತಾವ ಟೋಟಲ್ ಆಗಿ. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 7 ದಿನಗಳು ಇರ್ತಾವ್ರಿ. ಸೊ ಇದೆಲ್ರಿಗೂ ಗೊತ್ತೈತಾ ಸಿಂಪಲ್ ಆಗಿ, ಯಾಕಂದ್ರೆ ಡಿವೈಡ್ ಮಾಡಕ್ ಮುಂದ್ ಬೇಕಾಗತ್ತೆ. ಸೊ ಒಂದು ವಾರದಲ್ಲಿ ಎಷ್ಟು ದಿನ ಇರ್ತಾವ? 7 ದಿನಗಳು ಇರ್ತಾವ. ಅದಾದ ನಂತರ ಒಂದು ವರ್ಷದಲ್ಲಿ ಎಷ್ಟು ದಿನಗಳು ಇರ್ತಾವ? ಒಂದು ವರ್ಷದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರಿಗೂ ಗೊತ್ತೈತಿ 365 ದಿನಗಳು. ನೋಡ್ರಿ, ಎಷ್ಟು ವಾರಗಳು ಇರ್ತಾವ ಅಂತ ಕೇಳಿದ್ರೆ ಏನ್ ಮಾಡ್ತೀರಿ? 365 ಡಿವೈಡೆಡ್ ಬೈ 7, ಯಾಕಂದ್ರೆ ಒಂದು ವಾರದಾಗ 7 ದಿನ ಅದಾವು. ಸೊ ನೋಡ್ರಿ, 7 ಐದ್ಲೆ 35, ಅದಾದ ನಂತರ ನೆಕ್ಸ್ಟ್ ಒಂದ್ ಉಳಿದ್ 15 ಆಯ್ತು. ಅದಾದ ನಂತರ 7 14, ಇಲ್ಲಿ ಒಂದು ಶೇಷ ಉಳಿತು. ಇಲ್ಲಿ ನೋಡ್ರಿ, ಟೋಟಲ್ ಎಷ್ಟು ವೀಕ್ ಆದ್ವಪ್ಪ ಅಂತಂದ ಹೇಳಿದ್ರೆ 52 ವಾರಗಳದು. ಕರೆಕ್ಟಾ ಎಲ್ರಿಗೂ? 52 ವಾರ ಅದು ಪ್ಲಸ್ ಒಂದು ಎಕ್ಸ್ಟ್ರಾ ದಿನ ಉಳಿತು. ನೋಡ್ರಿ, ಕೆಳಗಡೆ ಒಂದು ಉಳಿತಲ್ಲ, ಇದು ಒಂದು ಎಕ್ಸ್ಟ್ರಾ ದಿನ. ಅಂದ್ರ ನಾರ್ಮಲ್ ಆಗಿ ಒಂದ್ ವರ್ಷದಲ್ಲಿ ಎಕ್ಸ್ಟ್ರಾ ದಿನಗಳು ಎಷ್ಟು ಬರ್ತಾವ? ಒಂದು ದಿನ ಎಕ್ಸ್ಟ್ರಾ ಬರುತ್ತೆ. ಇದೆಲ್ರಿಗೂ ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ನೋಡ್ರಿ, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಲೀಪ್ ಇಯರ್ ಅಂತಂದ್ ಎಲ್ರು ಕೇಳಿದಿರಿ. ಲೀಪ್ ಇಯರ್ ಅಂತಂದ್ ಹೇಳಿದ್ರೆ ಅಧಿಕ ವರ್ಷ ಅಂತ ಹೇಳ್ತೀವಲ್ಲ, ಅಧಿಕ ವರ್ಷ. ಈ ವರ್ಷ ಐತ್ ನೋಡ್ರಿ ಅಧಿಕ ವರ್ಷ 2024 ಏನಪ್ಪಾ ಅಂತಂದ್ ಹೇಳಿದ್ರೆ ಅಧಿಕ ವರ್ಷ ಅಂತ ಹೇಳಿ. ಸೊ ಹಿಂಗಂತಂದ್ ಹೇಳಿದ್ರ ಆ ದಿನ ಏನಪ್ಪಾ ಅಂತಂದ್ ಹೇಳಿದ್ರೆ 366 ದಿನಗಳು ಬರ್ತಾವ. ಅಂದ್ರ ಫೆಬ್ರವರಿ ಒಳಗಡೆ ಎಲ್ಲಾ ವರ್ಷ 28 ದಿನಗಳು ಬಂದ್ರ ಅಧಿಕ ವರ್ಷದ ದಿನ 29 ದಿನ ಬರ್ತಾವು. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಆ, ಫೆಬ್ರವರಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ 29 ದಿನಗಳು ಬರ್ತಾವ. ಓಕೆ, ಡನ್. ಸೊ ಇಲ್ಲಿ ಎಷ್ಟಾಗ್ತಾವ ಅಂತಂದ್ ಹೇಳಿದ್ರೆ 52 ವಾರಗಳಾಗ್ತಾವ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 2 ದಿನ ಎಕ್ಸ್ಟ್ರಾ ಆಗ್ತಾವ. 366 ದಿನಗಳೇನಂತಂತ ಹೇಳಿದ್ರೆ 2 ದಿನ ಎಕ್ಸ್ಟ್ರಾ ಆಗ್ತಾವು ಅಧಿಕ ವರ್ಷದಾಗ. ಇದನ್ನ ಹೆಂಗ್ ಕಂಡು ಹಿಡಿಯೋದ್ರಿ? ಸೊ ಇವಾಗ 2024 ಐತಿ. ಸೊ 4ರಿಂದ ಡಿವೈಡ್ ಮಾಡ್ರಿ. 4 5 20, ಅದಾದ ನಂತರ 24, 4 6 24. ಅಂದ್ರೆ ಟೋಟಲ್ ಆಗಿ ಏನಂತ ಹೇಳಿದ್ರೆ ಡಿವೈಡ್ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ 4ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಏನಾಗ್ತಾವಲ್ಲ, ಏನು ಶೇಷ ಉಳಿಯಲ್ದೆ, ಸೊ ಅಂತವುಗಳನ್ನ ನಾವ್ ಏನಂತ ಕರಿತೀವಪ್ಪ ಅಂತಂತ ಹೇಳಿದ್ರೆ ಅಧಿಕ ವರ್ಷಗಳಂತ ಕರಿತೀವಿ. ಅಂದ್ರೆ 29 ಫೆಬ್ರವರಿ 29 ದಿನಗಳು ಬರುತ್ತೆ. ನಮಗ್ ಬೇಕಾಗಿರೋದು ನಾರ್ಮಲ್ ವರ್ಷದಾಗ ಒಂದ್ ದಿನ ಎಕ್ಸ್ಟ್ರಾ ಇರುತ್ತೆ. ಅದಾದ ನಂತರ ಅಧಿಕ ವರ್ಷದಲ್ಲಿ 2 ದಿನಗಳ ಎಕ್ಸ್ಟ್ರಾ ಇರ್ತಾವ ಅಂತಂದೇಳಿ. ಇಷ್ಟ ಎಲ್ರಿಗೂ ಕ್ಲಿಯರ್ ಆಯ್ತಾ? ಸೊ ಇದನ್ನ ಒಂದ್ ಕಡೆ ಸೈಡ್ ಬರ್ದಿಟ್ಕೊಂಡ್ರು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಟ್ರಿಕ್ಸ್ ಒಳಗಡೆ ಇವ್ ಬೇಕು, 2 ಪಾಯಿಂಟ್ಸ್ಗಳು ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಬೇಕಪ್ಪ ಅಂತಂತ ಹೇಳಿದ್ರೆ ದಿನಗಳು ಯಾವ್ಯಾವ ಬರ್ತಾವ. ನಿಮ್ಗೆ ಎಲ್ರಿಗೂ ಗೊತ್ತೈತಿ, ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ನೆಕ್ಸ್ಟ್ ಗುರುವಾರ, ಶುಕ್ರವಾರ, ಶನಿವಾರ, ಆಮೇಲೆ ನೆಕ್ಸ್ಟ್ ರವಿವಾರ. ಇಲ್ಲಿ ಸೊ ನಾನು ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ರವಿವಾರವನ್ನ 0 ತಗೊಂತೀನಿ, ಸೋಮವಾರನ 1 ತಗೊಂತೀನಿ, ಮಂಗಳವಾರ 2, ಬುಧವಾರ 3, ಗುರುವಾರ 4, ಶುಕ್ರವಾರ 5, ಶನಿವಾರ 6. ಮತ್ತೆ ಏನಪ್ಪಾ ಅಂತಂದ ಹೇಳಿದ್ರೆ ರವಿವಾರವನ್ನ ನಾವೇನಂತ ಹೇಳ್ತೇವೆ ಅಂದ್ರೆ 0 1 2 3 4 5 6 ಅಂತಂದು ಬರ್ಕೊಡ್ರಿ. ಸೊ ಇದು ಎಷ್ಟು ಎಲ್ರಿಗೂ ಕ್ಲಿಯರ್ ಆಯ್ತಾ? ಜಸ್ಟ್ ಬರ್ಕೊಡ್ರಿ, ಮುಂದೆ ಯೂಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಮಂತ್ಸ್ ಬರ್ತಾವಲ್ಲ, ತಿಂಗಳುಗಳನ್ನ ಯಾವ ತರ ಬರ್ಕೋಬೇಕು? ಜನವರಿ, ಫೆಬ್ರವರಿ, ಮಾರ್ಚು, ಏಪ್ರಿಲ್, ಮೇ, ಆಮೇಲೆ ನೆಕ್ಸ್ಟ್ ಜೂನು, ಜುಲೈಯು, ಅದಾದ ನಂತರ ನೆಕ್ಸ್ಟ್ ಆಗಸ್ಟು, ಸೆಪ್ಟೆಂಬರು, ಆಮೇಲೆ ಅಕ್ಟೋಬರು, ಆಮೇಲೆ ನವೆಂಬರು, ಆಮೇಲೆ ಡಿಸೆಂಬರ್. ಇದಾಯ್ತಾ? ಸೊ ಇದನ್ನ ಹೆಂಗ್ ಬರ್ಕೋಬೇಕತ್ತಪ್ಪ ಅಂತಂತ ಹೇಳಿದ್ರೆ ಮೂರ್ ತಿಂಗಳದೇನಪ್ಪಾ ಅಂತಂತ ಹೇಳಿದ್ರೆ ಡಿವೈಡ್ ಮಾಡ್ಕೊಡ್ರಿ. ಜಸ್ಟ್ ನೆನ್ಪಿಟ್ಕೊಳಕ 3 ತಿಂಗಳು ಡಿವೈಡ್ ಮಾಡ್ಕೊಡ್ರಿ. ಇಲ್ಲಿ ನೀವು ಕೋಡ್ ಬರ್ಕೋಬೇಕು 033. ಸರ್ ಇದು ಯಾಕೆ ಬಂತ್ರಿ ಅಂತಂತ ಹೇಳಿದ್ರೆ ಅದು ಟ್ರಿಕ್. ಅದು 033 ಲಾಸ್ಟ್ ಏನಪ್ಪಾ ಅಂತಂತ ಹೇಳಿದ್ರೆ 035 ಅಂತ ಬರ್ಕೊಡ್ರಿ. 033 035 ಈಸಿಯಾಗಿ ನೆನ್ಪಿಟ್ಕೊಳಕ್. ಆಮೇಲೆ ಬಿಟ್ವೀನ್ ಏನಪ್ಪಾ ಅಂತಂದ ಹೇಳಿದ್ರೆ 614, ಆಮೇಲೆ 625, 033, ಆಮೇಲೆ 035 ಬರ್ಕೊಡ್ರಿ ಲಾಸ್ಟ್ದು. ಆಮೇಲೆ 614, ಆಮೇಲೆ 625 ಅಂತಂದ ಹೇಳಿ. ಸೊ ಇಷ್ಟು ಬರ್ಕೊಡ್ರಿ, ನಮ್ಗೆ ಇದು ಬೇಕು. ಸೊ ಇದನ್ನೆಲ್ಲ ಸೈಡ್ ಬರ್ದಿಟ್ಕೊಡ್ರಿ ಇವಾಗ ಕ್ಯಾಲ್ಕುಲೇಷನ್ ಮಾಡಕ್. ಆಮೇಲೆ ನೆಕ್ಸ್ಟ್ ಇನ್ನೊಂದೇನ್ ನೆನ್ಪಿಟ್ಕೋಬೇಕಪ್ಪ ಅಂತಂದ ಹೇಳಿದ್ರೆ, ಸೊ ಇಲ್ಲಿ ನಮ್ಗೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋಣ 1900ರಿಂದ 1999. ಯಾಕಂದ್ರೆ ಈ ವರ್ಷ ನಮ್ಗೆ ಫ್ರೀಡಮ್ ಸಿಕ್ಕೈತಿ. ಅದನ್ನ ನಾವು ನಂಬರ್ ಏನ್ ಇಟ್ಕೊಳ್ಳೋಣ ಅಂತಂದ ಹೇಳಿದ್ರೆ ಆ ವರ್ಷದ ನಂಬರ್ಸ್ ಗಳನ್ನ 0 ಅಂತ ಇಟ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೇಲ್ಗಡೆ ಏನ್ ಬರುತ್ತಾ? 1800ದಿಂದ 1899 ಸೊ ಇದನ್ನ 2 ಅಂತ ನಂಬರ್ ಇಟ್ಕೊಳ್ಳೋಣ. ಆಮೇಲೆ ನೆಕ್ಸ್ಟ್ 1700ರಿಂದ 1799 ನಾವೇನಂತ ಹೇಳಿದ್ರೆ 4 ಅಂತ ಇಟ್ಕೊಳ್ಳೋಣ.
ಆಮೇಲೆ 1600ರಿಂದ 1699 ನಾವ್ ಏನಂತಂದ್ ಹೇಳಿದ್ರೆ 6 ಅಂತ ಇಟ್ಕೊಳ್ಳೋಣ. ಇವು ಅಷ್ಟ ಏನಪ್ಪಾ ಅಂತಂದ್ ಹೇಳಿ ರಿಪೀಟ್ ಆಗ್ತಿರ್ಬೇಕು. ನೆಕ್ಸ್ಟ್ ನಾನು ತಗೋಬೇಕು ಸರ್ 2000ದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 2099 ಬಂತಂದ ಹೇಳಿದ್ರೆ ಮತ್ತೆ ಅದು 6ರಿಂದ ಸ್ಟಾರ್ಟ್ ಆಗ್ಬೇಕು. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೊ 2100ರಿಂದ 2199 ಆಯ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವ್ ಏನಂತಂದ್ ಹೇಳಿದ್ರೆ 4 ಅಂತ ತಗೋಬೇಕು. ಆಮೇಲೆ ನೆಕ್ಸ್ಟ್ 2200ರಿಂದ, ಸೊ 2200ರಿಂದ 2299 ಏನಂತಂದ್ ಹೇಳಿದ್ರೆ ಅದನ್ನ 2. ಆಮೇಲೆ ನೆಕ್ಸ್ಟ್ ಹಂಗೆ 0. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಪ್ಯಾಟರ್ನ್. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನೆನ್ಪಿಡ್ಕೋಬೇಕು. ಇಷ್ಟಾದ್ರೂ ನೆನ್ಪಿಡ್ಕೋ, ಯಾಕಂತಂದ್ ಹೇಳಿದ್ರೆ ಅಲ್ಲಿವರೆಗೂ ಕೇಳ್ತಾರೆ ನಮ್ಗೆ. ಇದೆಲ್ಲರೂ ಕ್ಲಿಯರ್ ಆಯ್ತಾ? ಇಷ್ಟು ನಂಬರ್ಸ್ ಗಳನ್ನ ನೀವು ನೆನ್ಪಿಟ್ಕೊಡ್ರಿ. ಉಳಿದಿದ್ದೆಲ್ಲ ಈಸಿ ಇದಾವು, ಇದು ಕೂಡ ಈಸಿ ಐತಿ. ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ ಹೇಳಿದ್ರೆ ತಿಂಗಳುಗಳದ್ ನಂಬರ್ ಒಂದ ನೆನ್ಪಿಟ್ಕೋಬೇಕು. ಅದ್ ನಂಬರ್ ನೀವೆಲ್ಲಾದ್ರೂ ನೆನ್ಪಿಟ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಬಾಳ ಅಂದ್ರೆ ಬಾಳ ಈಸಿ, ತುಂಬಾ ಈಸಿ ಆಗ್ಬಿಡ್ತೈತಿ ಕ್ಯಾಲ್ಕುಲೇಷನ್ ಮಾಡಕ್. ಸೊ ಎಲ್ರಿಗೂ ಕ್ಲಿಯರ್ ಆಯ್ತು ಅನ್ಕೊಂತೀನಿ ಇಷ್ಟು. ಇದಾದ ನಂತರ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ ಒಂದು ಪ್ರಾಬ್ಲಮ್ ಅನ್ನ ನಾವೇನಂತಂದ್ ಹೇಳಿದ್ರೆ ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ, ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 26 ಜನವರಿ 1947. ಸೊ ಯಾವ ದಿನ ಬರುತ್ತಾ ಅಂತಂದ್ ಹೇಳಿ ನಾವು ಚೆಕ್ ಮಾಡೋಣ. ಚೆಕ್ ಮಾಡೋಣ. ಚೆಕ್ ಮಾಡ್ಬೇಕಂತಂದ್ ಹೇಳಿದ್ರೆ ಏನೇನ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಸ್ಟೆಪ್, ಸೊ 26 ಜನವರಿ 1947 ಯಾವ ದಿನ ಬರುತ್ತಂತ ಕ್ವಶನ್ ಕೇಳಿದಾರ ಅಂತಂದ್ ಹೇಳಿದ್ರೆ ಫಸ್ಟ್ ಕ್ವಶನ್. ಸೊ ಇಲ್ಲಿ ಫಸ್ಟ್ ನಾವ್ ಏನ್ ಮಾಡ್ಬೇಕು, ನಿಮ್ದು ವರ್ಷ ಐತಲ್ಲ, ಕೊನೆಯ ಎರಡು ವರ್ಷದ ಕೊನೆಯ 2 ನಂಬರ್ಗಳನ್ನ, 2 ಡಿಜಿಟ್ ಅಂತಂದ್ ಹೇಳ್ತೀವಲ್ಲ, ಡಿಜಿಟ್. ಸೊ ನಂಬರ್ ಅಂತ ಅನ್ಕೊಂತೀರಾ ಏನಂತ ನೋಡ್ರಿ, ಕೊನೆಯ 2 ನಂಬರ್ಗಳನ್ನ ತಗೋಬೇಕು. ಇಲ್ಲಿ ಎಷ್ಟೈತಿ? 47 ಐತಿ. ಸೊ ನಾನು 47 ಅಂತ ತಗೊಂಡೆ. ಸೊ ಏನ್ ಕೇಳಿರ್ತಾರಲ್ಲ ಆ ಕ್ವಶನ್ ದಲ್ಲಿ ಆ ವರ್ಷದ ಕೊನೆಯ 2 ನಂಬರ್ಸ್ ಗಳನ್ನ ತಗೊಂಡೆ. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಆ ವರ್ಷದ ಕೊನೆಯ 2 ನಂಬರ್ಸ್ ಗಳನ್ನ ತಗೊಂಡಿರ್ತಾರಲ್ಲ ಅದನ್ನ ಡಿವೈಡೆಡ್ ಬೈ 7 ಮಾಡ್ಬೇಕು. ಡಿವೈಡೆಡ್ ಬೈ 7 ಮಾಡ್ರಿ 47. ಸೊ ಇಲ್ಲಿ ಎಷ್ಟಾಗತ್ತೆ? ಸೊ 7 42. ಸೊ 7 49 ಆಗತ್ತೆ. ಸೊ ಇಲ್ಲಿ ಎಷ್ಟರಿಂದ ಡಿವೈಡ್ ಮಾಡ್ಬೇಕು ನೋಡ್ರಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ವರ್ಷ ಐತಲ್ಲ 47. ಸೊ ಇಲ್ಲಿ ನಾವೇನಂತಂದ್ ಹೇಳಿದ್ರೆ ದಿನಗಳಿಂದ ಡಿವೈಡ್ ಮಾಡೋದು. ನಾವು ವರ್ಷವನ್ನ ಏನಂತಂದ್ ಹೇಳಿದ್ರೆ ಅಧಿಕ ವರ್ಷ ಯಾವಾಗ ಬರುತ್ತಾ, ಅದಾದ ನಂತರ ನಾರ್ಮಲ್ ವರ್ಷ ಯಾವಾಗ ಬರುತ್ತೆ ಅಂತಂದ್ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ. ಸೊ ಇದ್ರಲ್ಲಿ ಅಧಿಕ ವರ್ಷಗಳು ಎಷ್ಟಿದಾವ ಅಂತಂದ್ ಹೇಳಿ ಅದನ್ನ 4ರಿಂದ ಡಿವೈಡ್ ಮಾಡ್ಬೇಕು. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ, ವರ್ಷದ ಕೊನೆಯ 2 ನಂಬರ್ಗಳನ್ನ ತಗೋಬೇಕು. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ 4 ಮಾಡ್ಬೇಕು. ವರ್ಷಕ್ಕೆ ಸಂಬಂಧಪಟ್ಟಿರೋ ನಂಬರ್ ಯಾವ್ದಂತಂದ್ ಹೇಳಿದ್ರೆ 4. ದಿನಗಳಂತ ಬಂದಾಗ 7ರಿಂದ ಡಿವೈಡ್ ಮಾಡ್ಬೇಕು, ಅದು ಬರುತ್ತೆ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ. ಸೊ 4 1 4, 0 ಆಯ್ತು, 7 ಬಂತು, ಮತ್ತೆ 4 1 4 ಬಂತು, 3 ಉಳಿತು. ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇಲ್ಲಿ ಭಾಗಲಬ್ಧ ಬಂದೈತಲ್ಲ ಇದು. ಸೊ ಈ ನಂಬರ್ ಅನ್ನ ಬರ್ಕೊಬೇಕು, 11 ಅಂತ ಬರ್ಕೊಂಡ್ರೆ. ಜಸ್ಟ್ ಬರ್ಕೊಡ್ರಿ ಅಷ್ಟ, ಎದಕ್ ಬರ್ಕೊಂತೀರಿ ಅವೆಲ್ಲ ಬೇಡ ಇವಾಗ. ಸೊ 11 ಅಂತಂದ್ ಬರ್ಕೊಂಡ್ರಿ ಆಯ್ತಾ. ಸೊ ವರ್ಷದ ಕೊನೆ 2 ನಂಬರ್ನ ತಗೊಂಡ್ರೆ 47, ಅದನ್ನ ಡಿವೈಡೆಡ್ ಬೈ 4 ಮಾಡಿದ್ರಿ. ಯಾಕಂತಂದ್ ಹೇಳಿದ್ರೆ ಎಷ್ಟು ಅಧಿಕ ವರ್ಷಗಳು ಏನು ಅಂತಂದ್ ಹೇಳಿ ಕ್ಯಾಲ್ಕುಲೇಷನ್ ಮಾಡಕ್ಕಾಯ್ತು. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ದಿನಾಂಕವನ್ನ ತಗೋಬೇಕು. ಸೊ ಯಾವ ದಿನಾಂಕವನ್ನ ಕೇಳಿದ್ರ ಥರ್ಡ್ ಸ್ಟೆಪ್, ಆ ದಿನಾಂಕವನ್ನ ತಗೋಬೇಕು. ಯಾವುದು? 26 ತಗೊಂಡ್ರಿ. ಕ್ಲಿಯರ್? ಸೊ ಏನ್ ತಗೊಂಡ್ರಿ? 26 ಅಂತಂದ್ ಹೇಳಿ ಆ ದಿನಾಂಕವನ್ನ ತಗೊಂಡ್ರಿ. ಅದಾದ ನಂತರ ನೆಕ್ಸ್ಟ್ ಏನ್ ತಗೊಳ್ಬೇಕು? ನೆಕ್ಸ್ಟ್ ಈ ಮಂತ್ ಬಿಡ್ಬೇಕಲ್ಲ, ಈ ಮಂತ್ ತಿಂಗಳದ ನಂಬರ್ ತಗೋಬೇಕು. ತಿಂಗಳದ ನಂಬರ್. ಸೊ ನಾವು ನಂಬರ್ ಬರ್ಕೊಂಡಿದ್ವಲ್ಲ 0330614 ಅಂತಂದ್ ಹೇಳ್ಬಿಟ್ಟು ಚೆಕ್ ಮಾಡ್ರಿ. ಜನವರಿದ್ ನಂಬರ್ ಎಷ್ಟೈತಿ? ಜನವರಿದ್ ನಂಬರ್ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ 0 ಅಂತಂದೈತೆ. 0 ಅಂತ ಬರ್ಕೊಂಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಸ್ಟೆಪ್ ವರ್ಷದ ನಂಬರ್ ತಗೊಬೇಕು. ವರ್ಷದ ನಂಬರ್ ತಗೊಬೇಕು. ನಾವು ಬರ್ಕೊಳ್ಳುವಾಗ ವರ್ಷದ ನಂಬರ್ 1947 ಯಾವ್ದ್ರೊಳಗೆ ಬರುತ್ತೆ? 1900ರಿಂದ 1999 ಅಂತಂದ್ ಹೇಳ್ಬಿಟ್ಟು 0 ಅಂತ ಬರುತ್ತೆ. ಅದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ 0 ಅಂತ ಬರುತ್ತೆ. ಇವಾಗೆಲ್ಲ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಕೂಡಿಸ್ಬೇಕು. ಕೂಡಿಸ್ರಿ ಎಷ್ಟಾಗತ್ತ? ಸೊ 7 1 8 8 6 14 ಆಯ್ತು. ಸೊ ಅದಾದ ನಂತರ 4 1 5 2 7 7 ಪ್ಲಸ್ 8 84 ಬಂತು. ಸೊ ಇವಾಗ 84 ಅಂತ ಬಂತಲ್ಲ, ಇದನ್ನ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಲಾಸ್ಟ್ಗೆ ಡಿವೈಡೆಡ್ ಬೈ 7 ಮಾಡ್ಬೇಕು. ದಿನ ಕಂಡಿಡ್ಬೇಕು ಇವಾಗ ನಾವು. ಸೊ ಡಿವೈಡೆಡ್ ಬೈ 7 ಮಾಡ್ರಿ 84. ಸೊ 7 1 7, ಸೊ 14. ಸೊ 7 2 14. ಸೊ ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಷ್ಟು ಬಂತು? 0 ಅಂತಂದ್ ಬಂತು. ಈ 0 ಬಂತಲ್ಲ, ಈ 0 ಇಂಪಾರ್ಟೆಂಟ್. ಈ 0ವನ್ನ ದಿನಗಳಿಗೆ ಹೋಲಿಸ್ಬೇಕು. ದಿನಗಳಿಗೆ ನಾವು ನಂಬರ್ ಹಾಕೊಂಡಿದೀವಲ್ಲ, ಆ 0 ಯಾವ ದಿನ ಬಂದೈತೆ? ಸೊ ನಾವು ರವಿವಾರ ಸೋಮವಾರ ಅಂತಂದ್ ಹೇಳ್ಬಿಟ್ಟು ನಂಬರ್ ಹಾಕೊಂಡಿದ್ವಲ್ಲ. ಸೊ 0 ಅಂತಂದ್ ಹೇಳಿ ಯಾವ ದಿನಕ್ಕೆ ನಂಬರ್ ಬಂದೈತಿ ಅಂತ ಚೆಕ್ ಮಾಡ್ರಿ. ಯಾವ ದಿನ ಬಂದೈತಪ್ಪ ಅಂತಂದ್ ಹೇಳಿದ್ರೆ ರವಿವಾರ ಬಂದಿರತ್ತ. ಯಾವ ದಿನ ಬಂದಿರತ್ತ? ರವಿವಾರ ಬಂದಿರತ್ತ. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಎಷ್ಟು? ಇಲ್ಲಿ ನೋಡ್ರಿ,
ಸೊ 26 ಜನವರಿ 1947. ಸೊ ಯಾವ ದಿನ ಬಂದಿತ್ತಪ್ಪ ಅಂತಂದ ಹೇಳಿದ್ರೆ ರವಿವಾರ ದಿನ ಬಂದಿತ್ತು. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡೋಣ ನೋಡ್ರಿ. ಸೊ 5 ಅಕ್ಟೋಬರ್ 2016 ಯಾವ ದಿನ ಬರುತ್ತಾ ಅಂತಂದ ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ನಾನ್ ನೋಡ್ರಿ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತೀನಿ, ನನಗೆ ಗೊತ್ತಿತ್ತು ಅಂತಂದ ಹೇಳಿದ್ರೆ. ಸೊ ವರ್ಷದ ಕೊನೆಯ ದಿನ 16 ಅಂತ ತಗೋಬೇಕು, ವರ್ಷದ 2 ದಿನ 16 ಅಂತ ತಗೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಅದನ್ನ ಡಿವೈಡೆಡ್ ಬೈ ಮಾಡ್ಬೇಕು 4ರಿಂದ. 4 ಸೊ 4 ಬಂತು, 04 ಅಂತ ಬರ್ಕೊಂಡೆ. ಅದಾದ ನಂತರ ನೆಕ್ಸ್ಟ್ ಏನ್ ತಗೊಂಡ್ ಹೇಳಿದ್ರೆ ದಿನಾಂಕ ತಗೊಂಡೆ. ಆಮೇಲೆ ನೆಕ್ಸ್ಟ್ ತಿಂಗಳದ ನಂಬರ್ ತಗೊಂಡೆ, 0 ಅಂತಂದ ಐತಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನೊಂದು ನಾವು ತಗೊಳ್ಬೇಕು, ಅದನ್ನ ಏನ್ ತಗೊಬೇಕು ನಾವು, ಸೊ ನಂಬರ್ ಆಫ್ ದಿ ಇಯರ್ ಅಂತ ತಗೊಬೇಕು. ಸೊ ಅದನ್ನೇನಪ್ಪಾ ಅಂತಂದ ಹೇಳಿದ್ರೆ 6 ಅಂತ ಬರುತ್ತೆ. ಸೊ 6 4 10, 15 + 6 21. ಅದಾದ ನಂತರ 2 1 3 31 ಅಂತ ಬಂತು. ಅದನ್ನ ಡಿವೈಡೆಡ್ ಬೈ 7 ಮಾಡ್ಬೇಕು. ಸೊ 7 4 28. ಅದಾದ ನಂತರ ನೆಕ್ಸ್ಟ್ ಎಷ್ಟು ಉಳಿತಪ್ಪ ಅಂತಂದ ಹೇಳಿದ್ರೆ 3 ಉಳಿತು. ಸೊ 3 ಯಾವ ದಿನಕ್ ಬರುತ್ತಪ್ಪ ಅಂತಂದ ಹೇಳಿದ್ರೆ, ಯಾವ ದಿನದ ನಂಬರ್ ಅಪ್ಪ ಅಂತಂದ ಹೇಳಿದ್ರೆ ಬುಧವಾರ. ಸೊ ಅಂದ್ರೆ ಇದು ಯಾವಾಗ ಬರುತ್ತಾ, ಬುಧವಾರ ಅಂತ ಬರುತ್ತೆ. ಜಸ್ಟ್ ನನಗೆ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ ಅಂತಂದ ಹೇಳಿದ್ರೆ 30 ಸೆಕೆಂಡ್ ನನಗೆ ಕ್ಯಾಲ್ಕುಲೇಷನ್ ಮಾಡಕ್. ಎಷ್ಟ? ಜಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 30 ಸೆಕೆಂಡ್. 30 ಸೆಕೆಂಡ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಸಾಲ್ವ್ ಮಾಡ್ತೇನೆ. ಈಗ ನೋಡಿರ್ಬೋದಲ್ಲ, ಇಷ್ಟು ಕರೆಕ್ಟ್ ಆಗಿ ನಿಮ್ಗೆಲ್ಲ ಬಂತು ಅಂತಂದ ಹೇಳಿದ್ರೆ. ಇವಾಗ ನಾವೇನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ, ಸೊ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಅನ್ನ ಮಾಡೋಣ. ಏನೇನ್ ಮಾಡ್ಬೇಕು ಏನಿಲ್ಲ ಸ್ಟೆಪ್ ಬೈ ಸ್ಟೆಪ್ ತಗೋಬೇಕು. ಫಸ್ಟ್ ಸ್ಟೆಪ್ ಏನ್ ತಗೋಬೇಕು, ವರ್ಷದ ಕೊನೆಯ 2 ನಂಬರ್ ತಗೋಬೇಕು. ವರ್ಷದ ಕೊನೆಯ ಸೊ 2 ನಂಬರ್ ತಗೊಬೇಕು. 2 ನಂಬರ್ ಯಾವಿದಾವು, 16 ಅಂತ ತಗೊಂಡ್ರಿ. ಸೆಕೆಂಡ್ ಸ್ಟೆಪ್ ಏನೈತಿ, ಡಿವೈಡೆಡ್ ಬೈ 4 ಮಾಡ್ಬೇಕು. ಸೊ ವರ್ಷದ ಕೊನೆಯ ದಿನ ಬಂದೈತಲ್ಲ, ಅದನ್ನ ಡಿವೈಡೆಡ್ ಬೈ 4 ಮಾಡ್ಬೇಕು. ಸೊ 16 ಬರ್ಕೊಂಡ್ವಿ. ಸೊ 4ರಿಂದ ಡಿವೈಡ್ ಮಾಡಿದ್ರೆ 4 4 16 0 ಬಂತು. ಸೊ ನಾವು ಇದನ್ನ ಭಾಗಲಬ್ಧವನ್ನ ತಗೋಬೇಕು, 04 ಅಂತ ಬರ್ಕೊಂಡ್ವಿ. ಥರ್ಡ್ ಸ್ಟೆಪ್ ಏನ್ ತಗೊಂಡ್ವಿ ಸರ್, ದಿನಾಂಕವನ್ನ ತಗೊಬೇಕು. ಏನ್ ತಗೋಬೇಕು, ದಿನಾಂಕವನ್ನ ತಗೊಂಡಾಗ ಏನಪ್ಪಾ ಅಂತಂದ ಹೇಳಿದ್ರೆ 05 ಬರುತ್ತೆ. ಸೊ ಅದಾದ ನಂತರ ಫೋರ್ತ್ ಸ್ಟೆಪ್ ಏನಪ್ಪಾ ಅಂತಂದ ಹೇಳಿದ್ರೆ ತಿಂಗಳದ ನಂಬರ್. ತಿಂಗಳು ಯಾವ್ದೈತಿ, ಅಕ್ಟೋಬರ್ ಅಂತಂದೈತಿ. ಸೊ ಅಕ್ಟೋಬರ್ ನಂಬರ್ ಎಷ್ಟೈತಿ ನೋಡ್ರಿ, 0 ಬರುತ್ತೆ. ಇದು ಮಾಡ್ರಿ. ಅದಾದ ನಂತರ ಫಿಫ್ತ್ ಒಂದ್ ಏನ್ ತಗೋಬೇಕಂತಂದ ಹೇಳಿದ್ರೆ ವರ್ಷದ ನಂಬರ್ ತಗೊಬೇಕು. ಸೊ ವರ್ಷದ ನಂಬರ್ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 6 ಅಂತಂದ್ ಬರುತ್ತ. ಸೊ 6 4 2 0 ಮತ್ತೆ 6 ಸ್ಟಾರ್ಟ್ ಆಗತ್ತಲ್ಲ. ಸೊ 6 ಬರುತ್ತೆ. ಕ್ಯಾಲ್ಕುಲೇಷನ್ ಟೋಟಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದ ಹೇಳಿದ್ರೆ ನಮ್ಗ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 31 ಅಂತಂದ್ ಬರುತ್ತೆ. ಎಸ್, ಈ 31 ನಾವೇನ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 7 ಮಾಡ್ಬೇಕು. ಸೊ 31 ಡಿವೈಡೆಡ್ ಬೈ 7 ಅಂತಂದ ಹೇಳಿದ್ರೆ 7 4 28. ಸೊ ಎಷ್ಟು ಉಳಿದಪ್ಪ ಅಂತಂದ ಹೇಳಿದ್ರೆ 3 ಉಳಿತ. ನಮ್ಗೆ ಇಲ್ಲಿ ಶೇಷ ಇಂಪಾರ್ಟೆಂಟ್. ಈ 3 ಯಾವ ದಿನದ ನಂಬರ್ ಆಗಿರತ್ತ ನೋಡ್ರಿ. ಸೊ ಯಾವ ದಿನದ ನಂಬರ್ ಆಗಿರತ್ತಪ್ಪ ಅಂತಂದ ಹೇಳಿದ್ರೆ ಬುಧವಾರ. ಸೊ ಬುಧವಾರದ ಏನಪ್ಪಾ ಅಂತಂದ ಹೇಳಿದ್ರೆ ಇದು ನಂಬರ್ ಆಗಿರುತ್ತೆ. ಇದು ಎಲ್ರಿಗೂ ಕ್ಲಿಯರ್ ಇಷ್ಟು? ಓಕೆ. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ಕ್ವಶನ್ ಏನ್ ನೋಡ್ರಪ್ಪ ಅಂತಂದ ಹೇಳಿದ್ರೆ ನಿಮ್ಗೆ ಹಾಕಿರ್ತೀನಿ. ಸೊ ನೀವೇನಪ್ಪಾ ಅಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡಿ ನನಗ ನೀವ ಹಾಕ್ಬೇಕು. ಸೊ ಯಾವ್ದಪ್ಪ ಅಂತಂದ ಹೇಳಿದ್ರೆ 28 ಮೇ 2006 ಇದು ಯಾವ ದಿನ ಬರುತ್ತೆ ಅಂತಂದ ಹೇಳ್ಬಿಟ್ಟು ನನಗೆ ಏನಂತಂದ ಹೇಳಿದ್ರೆ ಆನ್ಸರ್ ಅನ್ನ ಹಾಕ್ಬೇಕು. 28 ಮೇ 2006 ಯಾವ ದಿನ ಬರುತ್ತೆ ಅಂತಂದ್ ಹಾಕ್ರಿ. ಅದಾದಂದ್ರೆ ಇದು ಫಸ್ಟ್ ಹೋಮ್ ವರ್ಕ್ ಕ್ವಶನ್. ಸೆಕೆಂಡ್ ಹೋಮ್ ವರ್ಕ್ ಕ್ವಶನ್ ಯಾವ್ದಪ್ಪ ಅಂತಂದ ಹೇಳಿದ್ರೆ 17 ಜನವರಿ 1998 ಯಾವ ದಿನ ಬರುತ್ತೆ ಅಂತಂದ್ ಹಾಕ್ರಿ. 28 ಮೇ 2006, 17 ಜನವರಿ 1998. ಆಮೇಲೆ ಆ ಕ್ಯಾಲ್ಕುಲೇಷನ್ ಜಸ್ಟ್ ನಂಬರ್ಗಳು ಯಾವ್ಯಾವ ಬರ್ತಾವ ಆ ಕ್ಯಾಲ್ಕುಲೇಷನ್ ಮೇಲೆ ಡಿವೈಡೆಡ್ ಬೈ ಎಷ್ಟು ಬರುತ್ತಾ. ಸೊ ಅವ್ನ 2 ಹಾಕ್ಬೇಕಂದ್ರೆ ಉಳಿದವ್ರಿಗೂ ಏನಪ್ಪಾ ಅಂತಂದ ಹೇಳಿದ್ರೆ ಈಸಿಯಾಗಿ ಗೊತ್ತಾಗತ್ತ. ಅದಾದ ನಂತರ ನೆಕ್ಸ್ಟ್ ಓಕೆ ಇನ್ನೊಂದು ಮಾಡ್ತೀರಿ ಅಂತಂದ ಹೇಳಿದ್ರೆ ಮೇಲ್ಗಡೆದ್ ನೋಡ್ಬಿಟ್ಟು ಮಾಡ್ರಿ. ಸೊ 5 ಆಗಸ್ಟ್ 2010 5 ಆಗಸ್ಟ್ 2010 ಯಾವ ದಿನ ಬರುತ್ತೆ ಅಂತಂದ ಹೇಳ್ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ ನೀವ ಚೆಕ್ ಮಾಡ್ಬೇಕು. ಎಷ್ಟ್ ಚೆಕ್ ಮಾಡ್ತೀರಿ, ಎಲ್ರು ಆನ್ಸರ್ ಹಾಕ್ತೀರಿ ಅಂತಂದ ಹೇಳಿದ್ರೆ ಮೂರುದ್ರದ್ದು ಓಕೆ ಡನ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನಮ್ಗೆ ಏನ್ ಕೇಳ್ತಾರ ಅಂತಂದ ಹೇಳಿದ್ರೆ, ನೆಕ್ಸ್ಟ್ ಕ್ವಶನ್ ನಮ್ಗೆ ಏನ್ ಕೇಳ್ತಾರಪ್ಪ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಕ್ಯಾಮ್ರಾ ಪ್ರಾಬ್ಲಮ್ ಆಗ್ತಾ ಐತೆ, ಎಲ್ರು ಅಡ್ಜಸ್ಟ್ ಮಾಡ್ಕೊಳ್ರಿ. ಎಸ್ ನೋಡ್ರಿ, ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಇಂದಿನ ದಿನ ಅಥವಾ ಇಂದಿನ ದಿನ ಸೋಮವಾರ ಆದ್ರ ಸೊ 61 ದಿನಗಳ ನಂತರ ಯಾವ ದಿನ ಆಗಿರತ್ತ ಅಂತಂದೇಳಿ ಕ್ವಶನ್. ಇದನ್ನು ಕೇಳಿದ್ರೆ ಕ್ವಶನ್, ಇಂದಿನ ದಿನ ಸೋಮವಾರ ಆದ್ರ 61 ದಿನಗಳ ನಂತರ ಯಾವ ದಿನ ಆಗಿರತ್ತ ಅಂತಂದೇಳಿ. ಸಿಂಪಲ್, ಇಲ್ಲಿ ಸೋಮವಾರ ಐತ್ರಿ.
ಇಲ್ಲಿ 61 ದಿನ ಕೊಟ್ಟಿದಾರ, 61. ಸೊ ಒಂದ್ ವೀಕ್ದಾಗ ಎಷ್ಟು ದಿನಗಳು ಇರ್ತಾವ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ, 7 ದಿನ. ಸೊ 7 ದಿನ ಇರ್ತಾವ, ಡಿವೈಡ್ ಮಾಡ್ರಿ ಎಷ್ಟಾಗತ್ತ, 7 ಎಂಟ್ಲೆ 56, 7 9 63 ಆಗತ್ತ 56. ಎಷ್ಟು ಉಳಿತ ನೋಡ್ರಿ. ಸೊ ವಾರ ಒಂದ್ರಾಗ 6 ಹೋಗಂಗಿಲ್ಲ, 11ರಾಗ 6 ಹೋದ್ರ 5, ಅದಾದ ನಂತರ ಇಲ್ಲಿ ಶೇಷ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 5 ಬರುತ್ತೆ. ಇವತ್ ಸೋಮವಾರ ಆಯ್ತಂತಂದ ಹೇಳಿದ್ರೆ ಅದಕ್ಕೆ +5 ಮಾಡ್ರಿ. +5 ಮಾಡ್ರೆ ಏನಾಗತ್ತ, ಮಂಗಳವಾರ, ಆಮೇಲೆ ಬುಧವಾರ, ಆಮೇಲೆ ಗುರುವಾರ, ಆಮೇಲೆ ಶುಕ್ರವಾರ, ಆಮೇಲೆ ಶನಿವಾರ. ಸೊ ಟೋಟಲ್ ಆಗಿ 5 ದಿನ ಜಾಸ್ತಿ ಮಾಡ್ರ ಅಂತಂದ ಹೇಳಿದ್ರೆ ಯಾವ ದಿನ ಬರುತ್ತೆ ಸರ್? ಸೋಮವಾರ ರೀ, ಇವತ್ತು ರೀ, ಮಂಗಳವಾರ ರೀ, ಅದಾದ ನಂತರ ಬುಧವಾರ ರೀ, ಗುರುವಾರ ರೀ, ಆಮೇಲೆ ಶುಕ್ರವಾರ ರೀ, ಶನಿವಾರ ರೀ. ನಮ್ಗೆ ಆನ್ಸರ್ 80 ಶನಿವಾರ. ಇವತ್ತು ಏನಪ್ಪಾ ಅಂತಂದ ಹೇಳಿದ್ರೆ ಸೋಮವಾರ ಆಯ್ತಂತಂದ ಹೇಳಿದ್ರೆ 61 ದಿನಗಳ ನಂತರ ಶನಿವಾರ ಆಗಿರತ್ರಿ. ಎಲ್ರಿಗೂ ಕ್ಲಿಯರ್? ಸೊ ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾರೆ, ಇನ್ನೊಂದ್ ತರ ಕ್ವಶನ್ ಕೇಳ್ತಾರೆ. ಏನಪ್ಪಾ ಅಂತಂದ ಹೇಳಿದ್ರೆ ಲಾಸ್ಟ್ ಟೈಪ್. ಸೊ ಇಲ್ಲಿ ನೋಡ್ರಿ, 1 ಜನವರಿ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 1 ಜನವರಿ 2006, 1 ಜನವರಿ 2006 ರವಿವಾರ ಆದ್ರೆ, 1 ಜನವರಿ 2006 ರವಿವಾರ ಆದ್ರೆ 1 ಜನವರಿ 1 ಜನವರಿ ಏನಪ್ಪಾ ಅಂತಂದ ಹೇಳಿದ್ರೆ 2010 ಯಾವ ದಿನ ಆಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ. 1 ಜನವರಿ 2006 ರವಿವಾರ ಆಯ್ತು ಅಂತಂದ ಹೇಳಿದ್ರೆ, ಸೊ 1 ಜನವರಿ 2010 ಯಾವ ದಿನ ಆಗಿರುತ್ತೆ ಅಂತಂದ ಹೇಳಿ ನಮ್ಗ ಕ್ವಶನ್ ಕೇಳ್ತಾರ. ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ನೋಡ್ರಿ, ಸಿಂಪಲ್ ಆಗಿ ನಾವೇನಂತಂದ ಹೇಳಿದ್ರೆ ಇಲ್ಲಿ ಎಕ್ಸ್ಟ್ರಾ ದಿನಗಳು ಎಷ್ಟು ಬರ್ತಾವ ಅಂತಂದ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಒಂದೊಂದು ವರ್ಷದಲ್ಲಿ ಎಕ್ಸ್ಟ್ರಾ ದಿನಗಳು ಎಷ್ಟೆಷ್ಟು ಬರ್ತಾವ ಅಂತಂದ ಹೇಳಿ. ಅದು ಬಿಡ್ರಿ, ಅದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಕ್ಯಾಮ್ರಾದ್ದು, ನಾನು ನೋಡಿರ್ಲಿಲ್ಲ. ಇಲ್ಲಿ ನೋಡ್ರಿ, 2006 ಏನಪ್ಪಾ ಅಂತಂದ ಹೇಳಿದ್ರೆ ತಗೋಣ, 1 ಜನವರಿ 2006 ಏನಾಗೈತಪ್ಪ ಅಂತಂದ ಹೇಳಿದ್ರೆ ರವಿವಾರ ಬಂದಿತ್ತು. ಓಕೆ ಡನ್. ಸೊ ಅದಾದ ನಂತರ 2007ರಲ್ಲಿ ಎಕ್ಸ್ಟ್ರಾ ದಿನ ಎಷ್ಟು ಬರ್ತಾವ? ಇದು ಅಧಿಕ ವರ್ಷ ಅಲ್ಲ, ನಾರ್ಮಲ್ ವರ್ಷ, ಒಂದಿನ ಎಕ್ಸ್ಟ್ರಾ ಬರುತ್ತೆ. ಸೊ 2008 ಏನಪ್ಪಾ ಅಂತಂದ ಹೇಳಿದ್ರೆ 4ರಿಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗೋದ್ರಿಂದ ಅದು ಅಧಿಕ ವರ್ಷ ಆಗತ್ತ. ಸೊ ಇಲ್ಲಿ 2 ದಿನ ಎಕ್ಸ್ಟ್ರಾ ಬರ್ತವ್ರಿ. ಆಮೇಲೆ 2009 ನೋಡ್ರಿ, ಇದು ಸರ್ ಇದು ನಾರ್ಮಲ್ ವರ್ಷ, ಒಂದಿನ ಎಕ್ಸ್ಟ್ರಾ ಬರುತ್ತೆ. ಆಮೇಲೆ 2010 ರೀ ಸರ್, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ಟ್ರಾ ದಿನ ಒಂದೇ ಬರುತ್ತೆ. ಸೊ ಯಾಕಂತಂದ ಹೇಳಿದ್ರೆ ನಾರ್ಮಲ್ ವರ್ಷ. ಸೊ ನಮ್ಗೆ ಏನ್ ಕೇಳಿದ್ರೆ 2010 ಕೇಳಿದಾರಲ್ಲ, ಅದಕ್ಕೆ 2010 ಬರ್ಕೊಂಡ್ವಿ. 2007, 8, 9, 10. ಸೊ 2007ರಾಗ ಒಂದಿನ ಎಕ್ಸ್ಟ್ರಾ ಆಯ್ತು, 2008ರಾಗ 2 ದಿನ ಎಕ್ಸ್ಟ್ರಾ ಆಯ್ತು, 2009ರಾಗ ಒಂದಿನ ಆಯ್ತು, 2010ರಾಗ ಏನಪ್ಪಾ ಅಂತಂದ ಹೇಳಿದ್ರೆ ಒಂದಿನ ಎಕ್ಸ್ಟ್ರಾ ಆಯ್ತು. ಎಲ್ಲಾ ಕೂಡಿಸ್ಕೊಡ್ರಿ ಎಷ್ಟಾಗತ್ತ? 5 ದಿನ ಆಗತ್ತ. ಸೊ ರವಿವಾರ 1 ಜನವರಿ 2006 ರವಿವಾರ ಆಯ್ತು ಅಂತಂದ ಹೇಳಿದ್ರೆ ಅದಕ್ಕೆ +5 ಮಾಡ್ರಿ. ಯಾವ ವಾರ ಬರುತ್ತ? ಸೊ ಸೋಮವಾರ, ಆಮೇಲೆ ಮಂಗಳವಾರ, ಬುಧವಾರ, ಆಮೇಲೆ ಗುರುವಾರ, ಶುಕ್ರವಾರ. ಸೊ 5 ದಿನ ಜಾಸ್ತಿ ಮಾಡ್ರ ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಏನ್ ಬರತ್ತಪ್ಪ ಅಂತಂದ ಹೇಳಿದ್ರೆ ಶುಕ್ರವಾರ ಅಂತ ಬರುತ್ತೆ. ಏನ್ ಬರುತ್ತ? ಶುಕ್ರವಾರ ಅಂತಂದ ಹೇಳ್ಬಿಟ್ಟು ನಮ್ಗ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಇಲ್ಲಿ ಇನ್ನೊಂದ್ ತರ ಕೇಳ್ತಾನೆ. ಇಲ್ಲಿ ಏನಂತಂದ ಹೇಳಿದ್ರೆ ವರ್ಷಗಳನ್ನ ಜಾಸ್ತಿ ಮಾಡ್ತಾನೆ, ಇನ್ನೊಂದ್ ಕಡೆ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ತಿಂಗಳುಗಳನ್ನ ಜಾಸ್ತಿ ಮಾಡ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಫಸ್ಟ್ ಅದು 1 ಜನವರಿ. ಸೊ 1 ಜನವರಿ, ಸೊ 2004 ಅವತ್ ಯಾವಾರ ಆಗಿರತ್ತಪ್ಪ ಅಂತಂದ ಹೇಳಿದ್ರ ಗುರುವಾರ ಆಗಿರತ್ತ. ಅವತ್ ಯಾವಾರ ಆಗಿರತ್ತ? ಗುರುವಾರ ಆಗಿರತ್ತ ಅಂತಂದ ಹೇಳಿದ್ರ 3 ಏಪ್ರಿಲ್ 2004ರಂದು ಯಾವ ದಿನ ಆಗಿರತ್ತ ಅಂತ ಕ್ವಶನ್ ಕೇಳ್ತಾರೆ ಇವಾಗ. ಸೊ 1 ಜನವರಿ 2004 ಗುರುವಾರ ಆಯ್ತು ಅಂತಂದ ಹೇಳಿದ್ರೆ 3 ಏಪ್ರಿಲ್ 2004 ಸೊ ಯಾವ ವಾರ ಆಗಿರತ್ತೆ ಅಂತಂದ ಹೇಳ್ಬಿಟ್ಟು ಕ್ವಶನ್ ಕೇಳ್ತಾರ. ಈಗ ಫಾರ್ ಎಕ್ಸಾಂಪಲ್ ನೀವು ಎಡಗೈನ ಮುಷ್ಟಿ ಮಾಡಿ ಹಿಡ್ಕೊಡ್ರಿ. ಸೊ ನಮ್ಗೆ ಏನಂತಂದ ಹೇಳಿದ್ರೆ ತಿಂಗಳುಗಳಲ್ಲೂ ಕೂಡ ಏನಂತಂದ ಹೇಳಿದ್ರೆ ಎಷ್ಟು ಆಡ್ ದಿನಗಳು, ಎಕ್ಸ್ಟ್ರಾ ದಿನಗಳು ಬರ್ತಾವ ಅಂತಂದ ಹೇಳಿ ನಾವು ಕಂಡು ಹಿಡಿಬೇಕಲ್ಲ. ಒಂದ್ ವೀಕ್ ಆದ ನಂತರ ಎಷ್ಟು ಎಕ್ಸ್ಟ್ರಾ ದಿನಗಳು ಬರ್ತಾವ ಅಂತಂದೇಳಿ. ಸೊ ಇವಾಗ ನೀವು ನೋಡಿರ್ಬಹುದು, ನನ್ ಕರೆಕ್ಟ್ ಆಗಿ ಅಷ್ಟೊಂದು ಕರೆಕ್ಟ್ ಆಗಿ ತೆಗಿಯಕ್ ಬರಂಗಿಲ್ಲ, ಇದನ್ನ ಕೈ ಅಂತಾನ ಅನ್ಕೊಡ್ರಿ. ಸೊ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ದು ಬೆರಳು ಬರುತ್ತಾ, ಆಮೇಲೆ ಇಲ್ಲಿ ತಗ್ಗಾದ ಪ್ರದೇಶ ಬರುತ್ತಾ, ಮತ್ ನೆಕ್ಸ್ಟ್ ಬೆರಳದ್ದು ಈ ತರ ಬರುತ್ತಾ, ತಗ್ ಪ್ರದೇಶ ಬೆರಳು ಅಂತಂದ ಹೇಳ್ತೀವಲ್ಲ. ನನ್ ಕ್ಯಾಮ್ರಾ ಕರೆಕ್ಟ್ ಆಗಿ ವರ್ಕ್ ಆಗ್ತಿಲ್ಲ, ಸೊ ಟ್ರೈ ಮಾಡೋಣ. ಇಲ್ಲಿ ನೋಡಿರ್ಬೋದು ನೀವು, ಎಡಗೈ ತಗೊಂಡ್ರಿ ಅಂತಂದ ಹೇಳಿದ್ರೆ ಇಲ್ಲಿ ಎತ್ತರದ ಪ್ರದೇಶ ಬರುತ್ತಲ್ಲ ಅದು 31 ದಿನಗಳು ಅನ್ಕೊಡ್ರಿ, ತಗ್ಗಾದ ಪ್ರದೇಶ ಬರುತ್ತಲ್ಲ ಅದು 30 ದಿನಗಳು ಅನ್ಕೊಡ್ರಿ. ನೀವು ಸಣ್ಣಾಗಿರ್ತಾಗೆಲ್ಲ ಮಾಡಿರ್ತೀರ ನೋಡಿ, ಎಷ್ಟು ದಿನಗಳು ಬರ್ತಾವ, ಹೈಸ್ಕೂಲ್ದಾಗೆಲ್ಲ ಕಲ್ತಿರ್ತೀರಿ. ಜನವರಿ ಮ್ಯಾಲ್ ಬಂದೈತೆ 31 ದಿನ, ಫೆಬ್ರವರಿ ಅನ್ಕೊಟ್ರೆ ಅದು 28, 29 ದಿನ, ಅಧಿಕ ವರ್ಷ ಬಂತಂದ್ರೆ 29, ಇಲ್ಲಾಂದ್ರೆ 28, ಅದೊಂದ್ ಬಿಟ್ಟು ನೆಕ್ಸ್ಟ್ ಮಾರ್ಚ್ 31 ದಿನ, ಮತ್ತೆ ಕೆಳಗಡೆ ತಗ್ಗಾದ ಪ್ರದೇಶ ಬರುತ್ತಾ ಅದೇನು ಏಪ್ರಿಲ್ 30 ದಿನ. ಆಮೇಲೆ ನೆಕ್ಸ್ಟ್ ನೋಡ್ರಿ ಹಂಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 31, ಜೂನ್ 30, ಜುಲೈ 31, ಮತ್ತೆ ಆಗಸ್ಟ್ ಅಲ್ಲೇ ತಗೊಳ್ರಿ ಕಿರುಳು ಬೆರಳಿಗೆ. ಸೊ ಅದಾದ ನಂತರ ನೆಕ್ಸ್ಟ್ ಸೆಪ್ಟೆಂಬರ್, ಆಮೇಲೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್.
ಸೊ 31 ದಿನ 30 ದಿನಗಳು ಯಾವ ಬರ್ತಾವ ನೋಡ್ರಿ. ಈ ಉಬ್ಬಾದ ಪ್ರದೇಶದಲ್ಲಿ ಯಾವ ತಿಂಗಳು ಬರ್ತಾವಲ್ಲ ಇದು ಜನವರಿ 31, ಫೆಬ್ರವರಿ 1 ಬಿಟ್ಟು 28, 29, ಅದಾದ ನಂತರ ಮಾರ್ಚ್ 31, ಏಪ್ರಿಲ್ 30, ಮೇ 31, ಅದಾದ ನಂತರ ಜೂನ್ ಇಲ್ಲಿ ಬರುತ್ತ 30, ಜುಲೈ 31, ಮತ್ತೆ ಆಗಸ್ಟ್ ಅಲ್ಲೇ ತಗೊಳ್ಳಿ, ಅಲ್ಲಿಂದ ಸ್ಟಾರ್ಟ್ ಆಗತ್ತೆ 31, ಆಗಸ್ಟ್ ಆದ್ರೆ ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30, ಡಿಸೆಂಬರ್ 31. ಸೊ ನಿಮ್ಗೆ ಯಾವ ದಿನಗಳು ಎಷ್ಟೆಷ್ಟು ಬರ್ತಾವ ಅಂತಂದ ಹೇಳಿ ಗೊತ್ತಾಯ್ತು. ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ನೋಡ್ರಿ, ಜನವರಿ ಎಷ್ಟು ಬಂತು, 31 ದಿನಗಳು ಬಂತು ಉಬ್ಬಾದ ಪ್ರದೇಶದಲ್ಲಿ. ನಿಮ್ಗೆ ಯಾರಿಗೆ ಗೊತ್ತಾಗ್ಲಿಲ್ಲ ಅಂತಂದ ಹೇಳಿ ಜನವರಿ ಇದು. ಫೆಬ್ರವರಿ 1 ಬಿಟ್ಟು ಫೆಬ್ರವರಿಲಿ 28 ದಿನ. 2004 ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಏನೈತಿ, 2004 ಏನಂತಂದ ಹೇಳಿದ್ರೆ ಅಧಿಕ ವರ್ಷ ಇರೋದ್ರಿಂದ ಇದು 29 ದಿನ. ಸೊ ನಮ್ಗೆ ಎಕ್ಸ್ಟ್ರಾ ದಿನಗಳನ್ನ ಕಂಡು ಹಿಡಿಬೇಕಂತಂದ ಹೇಳಿದ್ರೆ ಸೊ 7ರಿಂದ ಡಿವೈಡ್ ಮಾಡ್ರಿ, 7 4 28. ಸೊ 7 4 ಏನಪ್ಪಾ ಅಂತಂದ ಹೇಳಿದ್ರೆ 28 ಆಗತ್ತ. 7 4 28. ನಮ್ಗೆ ಶೇಷ ಎಷ್ಟು ಉಳಿತ್ ನೋಡ್ರಿ, 3 ಉಳಿಯುತ್ತೆ. ಅಂದ್ರೆ 3 ಎಕ್ಸ್ಟ್ರಾ ದಿನಗಳಾದ್ವು. ಇಲ್ಲಿ ಎಕ್ಸ್ಟ್ರಾ ದಿನಗಳು ಎಷ್ಟಾದ್ವು, 3 ಆದ್ವು. ಫೆಬ್ರವರಿಲಿ ನೋಡ್ರಿ ಇದು 29 ದಿನ ಆದ್ರೆ ಅಧಿಕ ವರ್ಷ ಐತಿ, 29 ದಿನ ತಗೊಂಡ್ವಿ. ನಾರ್ಮಲ್ ವರ್ಷ 28, ಅವಾಗ 0 ದಿನಗಳಾಗ್ತವೆ. ಇಲ್ಲಿ ಎಕ್ಸ್ಟ್ರಾ 1 ದಿನ ಆಯ್ತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮಾರ್ಚ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಮಾರ್ಚ್ ಅಲ್ಲಿ ಎಷ್ಟು ದಿನಗಳು ಬರ್ತಾವ, ಉಬ್ಬಾದ ಪ್ರದೇಶದಲ್ಲಿ ಬರೋದ್ರಿಂದ 31 ದಿನಗಳು ಬರ್ತಾವ. ಸೊ ಮತ್ತೇನಪ್ಪಾ ಅಂತಂದ ಹೇಳಿದ್ರೆ 3 ಎಕ್ಸ್ಟ್ರಾ ದಿನ. ಸೊ ಏಪ್ರಿಲ್ ಅನ್ನ ತಗೊಂಡ್ರಿ ಅಂತಂದ ಹೇಳಿದ್ರೆ ಸೊ ಏಪ್ರಿಲ್ ಒಳಗಡೆ ಎಷ್ಟು ದಿನಗಳು ಬರ್ತಾವ, ಸೊ ಏಪ್ರಿಲ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ತಗ್ಗಾದ ಪ್ರದೇಶ ಇರೋದ್ರಿಂದ 30 ದಿನಗಳು. ತಗ್ಗಾದ ಪ್ರದೇಶ ಇರೋದ್ರಿಂದ 30 ದಿನಗಳು. ಬಟ್ ಅದ್ರ ಆಲ್ರೆಡಿ 3 ದಿನಗಳು ಎಕ್ಸ್ಟ್ರಾ ಆಗೈತೆ. ಇಲ್ಲಿ ನೀವು ನೋಡಿರ್ಬೋದು, ಆಲ್ರೆಡಿ 3 ದಿನ ಎಕ್ಸ್ಟ್ರಾ ಆಗೈತೆ. ಸೊ ಈ 3 ದಿನ ಏನಪ್ಪಾ ಅಂತಂದ ಹೇಳಿದ್ರೆ ಕಳೆದ್ ಬಿಡ್ರಿ. 30 ದಿನದಾಗ 3 ದಿನ ಕಳೆದ್ರ ಅಂತಂದ ಹೇಳಿದ್ರೆ 27 ದಿನ. ಈ 27 ದಿನದಾಗ ಎಕ್ಸ್ಟ್ರಾ ದಿನಗಳು ಎಷ್ಟು ಬರ್ತಾವ ನೋಡ್ರಿ, ಒಂದ್ ವೀಕ್ ಬಿಟ್ಟು. ಸೊ 7 4 28 ಆಗತ್ತ, ಬರಂಗಿಲ್ಲ. 7 3 ನೋಡ್ರಿ ಎಷ್ಟಾಗತ್ತೆ, 7 4 28, 7 3 21 ಎಷ್ಟಾಗತ್ತ. ಇಲ್ಲ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ನೀವು ಮಾಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ತಗೊಳ್ರಿ. ಎಷ್ಟ್ ನೋಡ್ರಿ ಟೋಟಲ್ ಏನಪ್ಪಾ ಅಂತಂದ್ರೆ ಏಪ್ರಿಲ್ 31 ದಿನಗಳಾದ್ 30 ದಿನಗಳಾದ್ವು. ಸೊ ಅದ್ರಲ್ಲಿ 3 ದಿನ ಏನಂತಂದ್ ಹೇಳಿದ್ರೆ ಅಷ್ಟ ಕೊಟ್ಟಿದ್ದಾನ, 27 ದಿನದ ಏನ್ ಕೊಟ್ಟಿಲ್ಲ. ಇವಾಗ ನಾವ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ಕ್ಯಾಲ್ಕುಲೇಷನ್ ಮಾಡೋಣ ನೋಡ್ರಿ. ಸೊ ಇವಾಗ ಏನಂತಂದ್ ಹೇಳಿದ್ರೆ ಆಡ್ ದಿನಗಳನ್ನ ಹೆಂಗ್ ಕಂಡುಹಿಡಿಯೋದು ನಿಮ್ಗೆ ಗೊತ್ತಾಯ್ತು. ಸಿಂಪಲ್ ಆಗಿ ನೋಡ್ರಿ, 1 ಜನವರಿ 2004 ಗುರುವಾರ ಆಯ್ತು ಅಂತಂದ ಹೇಳಿದ್ರೆ ನಾವು 3 ಏಪ್ರಿಲ್ 2004 ಕಂಡುಹಿಡಬೇಕು. ಸೊ ಇಲ್ಲಿ ಜನವರಿ ಅಂತಂದ್ ಐತ, ಅದೇ ವರ್ಷ ಕೊಟ್ಟೋದ್ರಿಂದ ಇಲ್ಲಿ ನೋಡ್ರಿ ಫೆಬ್ರವರಿ. ಸೊ ಜನವರಿ ಎಷ್ಟು ಅಂತಂದ್ ಹೇಳಿದ್ರೆ 1ನೇ ತಾರೀಕು ಸ್ಟಾರ್ಟ್ ಆಗೈತಲ್ಲ, ಜನವರಿಯಾಗ ಟೋಟಲ್ ಆಗಿ ಎಷ್ಟು ಅಂತಂದ್ ಹೇಳಿದ್ರೆ 31 ದಿನಗಳಂತ ಅಂತಂದ್ ಹೇಳಿದ್ವಿ, 31 ದಿನದಾಗ. ಬಟ್ ಆದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ 1ನೇ ತಾರೀಕು ಆಲ್ರೆಡಿ ಗುರುವಾರ ಅಂತ ಕೊಟ್ಟಿದ್ದಾನ. ಹಂಗಾದ್ರೆ ಒಂದಿನ ಮೈನಸ್ ಮಾಡ್ಕೊಟ್ರಿ, 1ನೇ ತಾರೀಕು ಬಿಟ್ಬಿಡ್ರದ್. ಇಲ್ಲಿ ಎಷ್ಟು ದಿನಗಳು ಉಳಿದು, 30 ದಿನಗಳು. ಸೊ ಆಡ್ ದಿನಗಳು ಎಷ್ಟದ ಅಂತ ಕ್ಯಾಲ್ಕುಲೇಷನ್ ಮಾಡ್ರಿ, 7 4 28, 2 ಆಡ್ ದಿನಗಳದು. ಸೊ ಇದೇನಂತಂದ್ ಹೇಳಿದ್ರೆ ನಾರ್ಮಲ್ ಆಗಿ ಆಯ್ತು. ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡಕತ್ತೇವ್ ನೋಡ್ರಿ. ಸೊ ಆಲ್ರೆಡಿ 1ನೇ ತಾರೀಕು ಕೊಟ್ಟಿದ್ದಾನ, ಇಲ್ಲಿ 31 ದಿನಗಳು ತಗೋಬೇಕಿತ್ತು. ಬಟ್ ಆದ್ರೆ ಇಲ್ಲಿ 1ನೇ ತಾರೀಕು ಆಲ್ರೆಡಿ ಕೊಟ್ಟಿದ್ದಾನ, ಅದೊಂದ್ ದಿನ ಬಿಟ್ಟಿವಿ ಅಂತಂದ್ ಹೇಳಿದ್ರೆ 30 ದಿನಗಳದು ಕ್ಯಾಲ್ಕುಲೇಷನ್ ಮಾಡಿದ್ವಿ. 2 ಆಡ್ ದಿನಗಳದು. ಇದೆಲ್ರಿಗೂ ಕ್ಲಿಯರ್ ಆಯ್ತಾ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಫೆಬ್ರವರಿ ತಗೊಳ್ರಿ. ಫೆಬ್ರವರಿ 2004 ಏನಂತಂದ್ ಹೇಳಿದ್ರೆ ಅಧಿಕ ವರ್ಷ ಇರೋದ್ರಿಂದ 29 ದಿನಗಳಂತ ತಗೊಂತೀವಿ. ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ 30 ದಿನ ಅಂತ ತಗೊಂಡಿದೀವಿ. ಸೊ ಯಾಕಂದ್ರೆ ಒಂದ್ ದಿನ ಕಳೆದಿದ್ದೇವು. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ 29 ದಿನ ತಂದ್ಕೊಂಡಾಗ 7 4 28, 1 ದಿನ ಎಕ್ಸ್ಟ್ರಾ ಆಯ್ತು. ಅದಾದ ನಂತರ ಮಾರ್ಚ್ ನೋಡ್ರಿ, ಉಬ್ಬಾಗಿರೋ ಪ್ರದೇಶದ ಬರೋದ್ರಿಂದ 31, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಆಡ್ ದಿನ ಆಯ್ತು. ನೆಕ್ಸ್ಟ್ ನೋಡ್ರಿ ಏಪ್ರಿಲ್, ಹೋಲ್ ಮಂತ್ ಕೊಟ್ಟಿಲ್ಲ ಅವನು. ಸೊ ಎಲ್ಲಾ ಮಂತ್ ಕೊಟ್ಟಿಲ್ಲ, ಓನ್ಲಿ ಎಷ್ಟು ಅಂತಂದ್ ಹೇಳಿದ್ರೆ 3 ಏಪ್ರಿಲ್ ವರೆಗೂ ಕಂಡಿಡಿ ಅಂತಂದ್ ಹೇಳಿದ. ಅಂದ್ರೆ 3 ಎಕ್ಸ್ಟ್ರಾ ದಿನಗಳಾದವಲ್ಲ ಏಪ್ರಿಲ್ದು. ಸೊ ಏಪ್ರಿಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಎಕ್ಸ್ಟ್ರಾ ದಿನ ಅದು, 3 ಎಕ್ಸ್ಟ್ರಾ ಅಂತ ಬರ್ಕೊಡ್ರಿ. ಸೊ 2 1 3 4 3 ಎಷ್ಟಾಗತ್ತೆ ನೋಡ್ರಿ, 2 1 3 3 3 6 9 ಅದು 9 ದಿನ. ಸೊ ಇದು 9 ದಿನ ಇರೋದ್ರಿಂದ ಡಿವೈಡ್ ಮಾಡ್ರಿ, ಒಂದ್ ವೀಕ್ ಆಲ್ರೆಡಿ ಆಗತ್ತ. ಒಂದ್ ವೀಕ್ ಆದ ನಂತರ ಮೇಲೆ ಆಗತ್ತೆ. 7ರಿಂದ ಡಿವೈಡ್ ಮಾಡಿದಾಗ 7 1 7, ಸೊ 2 ಉಳಿತು. ಇಲ್ಲಿ ನೋಡ್ರಿ, ಇದನ್ನ ನಾವ್ ಹೆಂಗ್ ಬರ್ಕೊಂತೀವಿ, ಒಂದು ವೀಕ್ 2 ದಿನ ಎಕ್ಸ್ಟ್ರಾ ಅಂತ ಬರ್ಕೊಂತೀವಿ. ಕರೆಕ್ಟಾ? 1 ವೀಕ್ ಅಂತಂದ್ ಹೇಳಿದ್ರೆ ಇವಾಗ ಗುರುವಾರದಿಂದ ಸ್ಟಾರ್ಟ್ ಆಗೈತೆ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಗುರುವಾರ ಬರುತ್ತಾ, ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಏನು ಯೂಸ್ ಇಲ್ಲ. ಸೊ ಅದಕ್ಕೆ ಇದನ್ನ ಬಿಡ್ತೀವಿ. ಸೊ 9ನ್ನ ಡಿವೈಡ್ ಮಾಡ್ಕೊಂಡಾಗ ಶೇಷ ಎಷ್ಟು ಉಳಿತು, 2 ಉಳಿತು. ಸೊ ಈಗ ಆಲ್ರೆಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಗುರುವಾರ ಇರೋದ್ರಿಂದ ಸೊ ಇದಕ್ +2 ಮಾಡ್ರಿ, ಎಷ್ಟಾಗತ್ತ, ಶುಕ್ರವಾರ ಶನಿವಾರ. ನಮ್ಗೆ ಆನ್ಸರ್ ಏನ್ ಬರುತ್ತೆ ಅಂತಂದ್ ಹೇಳಿದ್ರೆ ಶನಿವಾರ. ಸರಿ, ಇಲ್ಲ ಆಲ್ರೆಡಿ 9 ಬಂದೈತಲ್ರಿ, ಇದನ್ನ 9 ಕೂಡ್ಸ್ರಿ. ನೀವು ಕೂಡಿಸಿದ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಶನಿವಾರನ ಬರುತ್ತ. ಸೊ 1 ವೀಕ್ ಪ್ಲಸ್ 2 ದಿನ ಅಂತ ಹೇಳ್ತೀವಿ. 1 ವೀಕ್ ಅಂತಂದ್ ಹೇಳಿದ್ರೆ ಗುರುವಾರದಿಂದ ಗುರುವಾರವರೆಗೂ, ಅದನ್ನ ಕ್ಯಾನ್ಸಲ್ ಬಿಡೋಣ. ಸೊ +2 ದಿನ ಅಷ್ಟೇ ಮಾಡೋಣ, ಅದಕ್ಕೆ /7 ಮಾಡೋದು, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ ಅಂತಂದ್ ಹೇಳಿ. ಸೊ ಗುರುವಾರ ಪ್ಲಸ್ ಶೇಷ ಎಷ್ಟೈತಿ, 2 ಪ್ಲಸ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಶನಿವಾರ ಬರುತ್ತೆ. ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಇವಾಗ ಇನ್ನೊಂದು ಹೇಳ್ತೀನಿ. ಇವಾಗ 1 ಜನವರಿ
1 ಜನವರಿ ಏನಪ್ಪಾ ಅಂತಂದ ಹೇಳಿದ್ರೆ 2004. ಸೊ ಅಲ್ಲಿ ಏನ್ ಮೇಲೆ ಏನ್ ಕೊಟ್ಟಿದಾರೆ, ಗುರುವಾರ ಅಂತ ಕೊಟ್ಟಿದಾರ ಅಂತಂದ ಹೇಳಿದ್ರೆ, ಸೊ ಇವಾಗ ನಮ್ಗೂ 1 ಅಕ್ಟೋಬರ್ 2004 ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದ ಹೇಳಿದ್ರೆ ಮಾಡ್ಬೇಕು. ಜನವರಿಗೆ ಎಷ್ಟಾಗತ್ತ, ಎಕ್ಸ್ಟ್ರಾ ದಿನಗಳು ಒಂದನ್ನ ಬಿಡ್ರಿ, 30 ದಿನ ಆಗ್ತಾವ. 30 ದಿನ ಅಂತಂದ ಹೇಳಿದ್ರೆ 2 ದಿನ ಉಳಿದ್ವು. ನೆಕ್ಸ್ಟ್ ಫೆಬ್ರವರಿ 29 ದಿನ, ಅಂದ್ರ 1 ದಿನ ಎಕ್ಸ್ಟ್ರಾ ಆಗತ್ತ. ಮಾರ್ಚ್ ಎಷ್ಟು, 31 ದಿನ ಆಗ್ತಾವ, 3 ಎಕ್ಸ್ಟ್ರಾ ದಿನ. ಆಮೇಲೆ ಏಪ್ರಿಲ್ ಎಷ್ಟು, 30 ದಿನ ಆಗ್ತಾವ. ಸೊ ಏಪ್ರಿಲ್ 30 ದಿನ ಅಲ್ಲ, ಕ್ಯಾಲ್ಕುಲೇಷನ್ ಮಾಡ್ರಿ ಕೈಯಿಂದ ಎಷ್ಟಾಗತ್ತೆ, ಇಲ್ಲಿ 2 ದಿನ ಎಕ್ಸ್ಟ್ರಾ ಆಗತ್ತೆ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಅಕ್ಟೋಬರ್ ವರ್ಗು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅಕ್ಟೋಬರ್ನ ನೀವು 31 ದಿನನೋ 30 ದಿನನೋ ಅಂತ ತೊಗೊಳಕ್ ಬರಂಗಿಲ್ಲ. ಯಾಕಂತಂದ ಹೇಳಿದ್ರೆ 1ನೇ ತಾರೀಕು ಹೇಳಿದಾನೆ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಂದೇ ಎಕ್ಸ್ಟ್ರಾ ಏನೇ ಎಷ್ಟು, ಅಂತಂದ ಹೇಳ್ಬಿಟ್ಟು ಸೊ ಇನ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಸೊ ಅವಾಗ ಎಷ್ಟು ಬರುತ್ತಾ, ಒಂದ್ ಸಂಖ್ಯೆ ಬರುತ್ತಾ, ಅದನ್ನ ಡಿವೈಡೆಡ್ ಬೈ 7 ಮಾಡ್ರಿ, ಅಂದ್ರೆ ವೀಕ್ ಇಂದ ವೀಕ್ ಕರೆಕ್ಟ್ ಆಗುತ್ತಾ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ದು ಕ್ಯಾಲೆಂಡರ್ ಮೇಲೆ ಪ್ರಾಬ್ಲಮ್ಸ್ ಈಸಿಯಾಗಿ ಬರ್ತಾವು. ಬಾಳ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ನಾರ್ಮಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ರಿ. ಈ ತರ ಕೇಳ್ರು ಅಂತಂದ ಹೇಳಿದ್ರೆ ನೆಕ್ಸ್ಟ್ ಯಾವ್ದು ತಿಂಗಳಿಗೆ ಯಾವ್ದು ಬರುತ್ತಾ, ವರ್ಷಕ್ಕೆ ಯಾವ್ದು ಬರುತ್ತಾ ಅಂತಂದ ಹೇಳಿದ್ರೆ ಇದನ್ನ ಯೂಸ್ ಮಾಡ್ಕೊಳ್ರಿ. ಪರ್ಟಿಕ್ಯುಲರ್ ಆಗಿ ಡೇಟ್ ಕೊಟ್ಟು ಯಾವಾರ ಬರುತ್ತ ಅಂತ ಕೇಳ್ರು ಅಂತಂದ ಹೇಳಿದ್ರೆ ನಾನ್ ಮೊದ್ಲು ಹೇಳಿದನಲ್ಲ ಇದನ್ನ ಈ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.